ಅಯೋಗ್ಯ ಮೆಂಬರ್ ಏನ್ ಕತ್ತೆ ಕಾಯ್ತಾ ಇದ್ನ ಅವನು ಆ ಊರಿನ ಮೆಂಬರ್ ಕತ್ತೆ ಕಾಯ್ತಾ ಇದ್ದ ಅನ್ಸುತ್ತೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತುಳುಗಿರ್ತಕ್ಕಂಥವನ್ನ ಪ್ರಶ್ನೆ ಮಾಡ್ತಿಲ್ಲ. ಇವತ್ತು ಹೋರಾಟದನ್ನ ದಿಕ್ಕನ್ನ ಬದಲಾಯಿಸ್ತಿರ್ತಕ್ಕಂಥ ನಾಲಾಯಕು ಮೆಂಬರ್ ಅವನು. ಆ ಕುಳ್ಳಪ್ಪ ಅನ್ನೋನು ಅಧ್ಯಕ್ಷನಾಗಿ ಇಷ್ಟು ವರ್ಷ ಇದ್ರು ಆ ಊರುಗಳಿಗೆ ಬೆಳಕು ಬರ್ಲಿಲ್ಲ, ರಸ್ತೆಗಳು ಬರ್ಲಿಲ್ಲ, ಮೂಲಭೂತ ಸೌಕರ್ಯಗಳ ಚರಂಡಿ ಬಂದಿಲ್ಲ. ಇವತ್ತು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಮುಗ್ಧ ಜನತೆಯನ್ನ ಮೂರ್ಖರನ್ನಾಗಿ ಮಾಡಿ ಇವರ ದಬ್ಬಾಳಿಕೆಯನ್ನ ಬೆಳೆದಂತವ್ರು, ಇವ್ರ ದಬ್ಬಾಳಿಕೆಯನ್ನ ಬೇಳೆ ಬೇಯಿಸ್ಕೊಂಡವ್ರು. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯಾ? ಕಾಡಂಚಲ್ಲಿರ್ತಕ್ಕಂಥ ಮುತ್ತೂರು, ಲಕ್ಷ್ಮೀಪುರ, ಬಸವನಪುರ ಹೆರಿಗೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ಆಪರೇಷನ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಓಡಾಡಕ್ ಆಗ್ತಿಲ್ಲ ರಸ್ತೆಯಲ್ಲಿ. ಆನೆ ರಾತ್ರಿ ಹೊತ್ತು ಕೆಲ್ಸಕ್ಕೆ ಹೋದಂತ ನನ್ನ ಅಣ್ತಮ್ಮಂದ್ರಿಗೆ ಆನೆಗಳು ಹಚ್ಕೊಂಡ್ ಬರುತ್ತೋ, ಕರಡಿ ಹಡ್ಸ್ಕೊಂಡ್ ಬರುತ್ತೋ, ಚಿರತೆ ಹಡ್ಸ್ಕೊಂಡ್ ಬರುತ್ತೋ ಅಂತ ಭಯದಲ್ಲಿ ಬದುಕ್ತಾ ಇರ್ತಕ್ಕಂಥ ನನ್ನ ಹಳ್ಳಿ ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. 1 ವರ್ಷದ ಕಾಲಾವಕಾಶದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ, ಶಾಂಕ್ಷನ್ ಮಾಡಿದ್ದಾರೆ. ಯಾಕೆ ರಸ್ತೆ ಆಗ್ತಿಲ್ಲ ಅಂತ ಅಧಿಕಾರಿಗಳಿಗೆ ಧಿಕ್ಕಾರ, ಕಳಪೆ ಕಾಮಗಾರಿಗಳ ಸರದಾರರಿಗೆ ಧಿಕ್ಕಾರ. ಸಮಯ 10 ಗಂಟೆ 45 ನಿಮಿಷವಾದರೂ ಕಚೇರಿಗೆ ಬರದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಜವಾಬ್ದಾರಿತನದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಧಿಕಾರದ ಅಮಲನ್ನು ಮೈಗಂಟಿಸಿಕೊಂಡಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ದುರಂಕಾರಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಹಾಯಕ ಕಾರ್ಯಪಾಲಕರು ಇಲಾಖೆ ರಸ್ತೆಗಳನ್ನು ಸರಿಪಡಿಸದಂತ ಈ ಇಲಾಖೆಯ ಧೋರಣೆಯನ್ನು ಖಂಡಿಸಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆನೇಕಲ್ ಪಟ್ಟಣಕ್ಕೆ ಕೂಗಾಳಿತೆ ದೂರದಲ್ಲಿರ್ತಕ್ಕಂಥ ಸುನವಾರ, ಲಕ್ಷ್ಮೀಪುರ, ಬಸವನಪುರ, ಮುತ್ತೂರು ಮತ್ತು ಅರಳ್ಳಿ ಈ ಗ್ರಾಮಗಳ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಹದಗೆಟ್ಟು 20 ವರ್ಷಗಳು ಕಳೆದಿದೆ. 20 ವರ್ಷಗಳು ಕಳೆದರೂ ಆ ಗ್ರಾಮದಲ್ಲಿ ಮಹಿಳೆಯರು ಓಡಾಟ ಮಾಡೋಕ್ಕಾಗ್ತಿಲ್ಲ, ಶಾಲಾ ಮಕ್ಕಳು ಓಡಾಡಲಾಗ್ತಾ ಇಲ್ಲ, ವೃದ್ಧರು ಓಡಾಡೋಕ್ಕಾಗ್ತಿಲ್ಲ, ಗರ್ಭಿಣಿಯರು ಓಡಾಡೋಕ್ಕಾಗದೆ ಬಿದ್ದು ಏಟ್ ಮಾಡ್ಕೊಂಡಿರೋ ಪ್ರಕರಣಗಳಿದ್ದಾವೆ. ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಬಿದ್ದು ಕೈಕಾಲು ಮುರ್ಕೊಂಡಿರೋ ಪ್ರಕರಣಗಳಿದ್ದಾವೆ. ಹಲವಾರು ಬಾರಿ ಆ ಗ್ರಾಮದ ಜನರು ಇದರ ವಿರುದ್ಧ ಧ್ವನಿ ಎತ್ತಿದ್ರೂ ಸಹ ಯಾವುದೇ ನ್ಯಾಯ ಸಿಗಲಿಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ಹಕ್ಕಾದ ಶುದ್ಧ ಕುಡಿಯುವ ನೀರು ಮತ್ತು ಬೆಳಕು, ಚರಂಡಿ ಮತ್ತು ಸಮರ್ಪಕವಾದ ರಸ್ತೆ. ಈ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿದ್ದ ಮೇಲೆ ನಿಮಗೆ ಯಾಕೆ ಸರ್ಕಾರಿ ನೌಕರಿಗಳು, ನಿಮಗೆ ಯಾಕೆ ಜನಪ್ರತಿನಿಧಿಗಳ ಒಂದು ಪಟ್ಟ? ಆ ಭಾಗದ ರೈತರು ಸಂಜೆ 6 ಗಂಟೆ ಆದರೆ ಆನೆಗಳಿಗೆ ಭಯ ಬೀಳಬೇಕು, ಬೆಳಗ್ಗೆ 6 ಗಂಟೆ ನಂತರ ಆ ರಸ್ತೆಯಲ್ಲಿ ಓಡಾಡೋಕ್ಕೆ ಭಯ ಬೀಳಬೇಕು. 2 ಜೀವ ಭಯನೇ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಎಲ್ಲಿ ಬಿದ್ದು ಕೈ ಕಾಲು ಮುರ್ಕೊತೀವಿ, ಪ್ರಾಣ ಕಳ್ಕೊತೀವಿ ಅಂತ ಅನ್ನೋ ಭಯ. ಸಂಜೆ 6 ಗಂಟೆಯಿಂದ ರಾತ್ರಿ ಬೆಳಗರಿಯ ತನಕ ಕಾಡು ಪ್ರಾಣಿಗಳು ಎಲ್ಲಿ ಗ್ರಾಮದಲ್ಲಿ ನುಗ್ತಾವೋ ಅನ್ನೋ ಜೀವ ಭಯ. ಈ 2 ಜೀವ ಭಯದಿಂದ ಅಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ಒಂದು ಭ್ರಷ್ಟ ವ್ಯವಸ್ಥೆ ಯಾವ ರೀತಿ ತಾತ್ಸಾರವಾಗಿ ನಮ್ಮ ಜನರನ್ನು ನೋಡ್ತಾ ಇದೆ, ರಸ್ತೆಗಳ ವ್ಯವಸ್ಥೆ ಏನಾಗಿದೆ ಮತ್ತು ಇತ್ಯಾದಿ ಒಂದು ಮೂಲಭೂತ ಸೌಕರ್ಯಗಳು ಯಾವ ಪರಿಸ್ಥಿತಿಗೆ ತಲುಪಿದೆ, ತಾಲೂಕಿನ ಆಡಳಿತ ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆದರೂ ಇನ್ನೂ 10:15 ಆಗಿದೆ, 11 ಗಂಟೆ ಆಗಿದೆ. ಇನ್ನು ಅಧಿಕಾರಿಗಳು ಬಂದು ನಮ್ಮ ಒಂದು ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಲಿಲ್ಲ, ಬಂದು ಒಂದು ಅಹವಾಲುಗಳನ್ನು ಕೇಳಲಿಲ್ಲ. ಇನ್ನೆಂಥ ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ, ಎಂಥ ಒಂದು ರಾಜ್ಯದಲ್ಲಿ ಒಂದು ತಾಲೂಕಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ತಾತ್ಸಾರವೇ ಇವರು ಒಂದು ಮೂಲ ಮಂತ್ರ ಆಗ್ಬಿಟ್ಟಿದೆ, ಒಂದು ಭ್ರಷ್ಟಾಚಾರವೇ ಒಂದು ಮೂಲ ಉದ್ದೇಶ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ
ಜನರು ಎಚ್ಚೆತ್ಕೋಬೇಕು. ರಸ್ತೆಗಳು ಮತ್ತು ಮೂಲಭೂತ ಸೌಕರ್ಯಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿ ಈ ವ್ಯವಸ್ಥೆಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಂತ ಹೇಳ್ತಾ ನಮ್ಮ ರಿಪಬ್ಲಿಕನ್ ಸೇನೆಯಿಂದ ನಾವು ಒಂದು ವಾರ್ನಿಂಗ್ ಅನ್ನು ಕೊಡ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬಂಧುಗಳೇ, ಇವತ್ತು ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡಿ. 1 ವರ್ಷದ ಕಾಲಾವಕಾಶದಲ್ಲಿ ಗೆಜೆಟ್ ಆಗಿದೆ, ಬಜೆಟ್ ಮಂಡನೆ ಮಾಡಿದ್ದಾರೆ, ಶಾಂಕ್ಷನ್ನು ಮಾಡಿದ್ದಾರೆ, ಯಾಕೆ ರಸ್ತೆ ಆಗ್ತಿಲ್ಲ ಅಂತ. ಕಾಡಂಚಲ್ಲಿರ್ತಕ್ಕಂಥ ಮುತ್ತೂರು, ಲಕ್ಷ್ಮೀಪುರ, ಬಸವನಪುರ ಅಯೋಗ್ಯ ಮೆಂಬರ್ ಏನು ಕತ್ತೆ ಕಾಯ್ತಾ ಇದ್ನ ಅವನು ಆ ಊರಿನ ಮೆಂಬರ್ ಕತ್ತೆ ಕಾಯ್ತಾ ಇದ್ದ ಅನ್ಸುತ್ತೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತುಳುಗಿರ್ತಕ್ಕಂಥವನ್ನ ಪ್ರಶ್ನೆ ಮಾಡ್ತಿಲ್ಲ. ಇವತ್ತು ಹೋರಾಟದನ್ನ ದಿಕ್ಕನ್ನ ಬದಲಾಯಿಸ್ತಿರ್ತಕ್ಕಂಥ ನಾಲಾಯಕು ಮೆಂಬರ್ ಅವನು. ಇವತ್ತು ನಮ್ಮ ಹೋರಾಟದವ್ರಿಗೆ ಕಿಕ್ಕನ್ನ ಅಟ್ಲೀಸ್ಟ್ ಆ ಕುಳ್ಳಪ್ಪ ಅನ್ನೋನು ಅಧ್ಯಕ್ಷನಾಗಿ ಇಷ್ಟು ವರ್ಷ ಇದ್ರು ಆ ಊರುಗಳಿಗೆ ಬೆಳಕು ಬರ್ಲಿಲ್ಲ, ರಸ್ತೆಗಳು ಬರ್ಲಿಲ್ಲ, ಮೂಲಭೂತ ಸೌಕರ್ಯಗಳ ಚರಂಡಿ ಬಂದಿಲ್ಲ. ಇವತ್ತು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಮುಗ್ಧ ಜನತೆಯನ್ನ ಮೂರ್ಖರನ್ನಾಗಿ ಮಾಡಿ ಇವರ ದಬ್ಬಾಳಿಕೆಯನ್ನ ಬೆಳೆದಂತವ್ರು, ಇವ್ರ ದಬ್ಬಾಳಿಕೆಯನ್ನ ಬೇಳೆ ಬೇಯಿಸ್ಕೊಂಡವ್ರು. ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯಾ? ಯಾಕೆ ಅಂದ್ರೆ ಇಲ್ಲಿ ಬರ್ತಾ ಇರ್ತ ಸಾವಿರಾರು ಕೋಟಿ ಲೂಟಿ ಹೊಡಿತಾ ಇದಾರೆ ಆ ಭಾಗದಲ್ಲಿ. ಕಾಡಂಚಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಸ್ವಾಮಿ, ರಸ್ತೆ ಇಲ್ಲ. ಯಾಕೆ ಅಂದ್ರೆ ಈಗ ಜನಗಳನ್ನ ಮುಗ್ಧತೆಯಿಂದ ಮಾಡಿ, ಯಾಕೆ ಇಲ್ಲಿವರೆಗೂ ಯಾರು ಎಲ್ಲೋಗಿದ್ರು ಸ್ವಾಮಿ? ಸತ್ತೋಗಿದ್ರ ಮೆಂಬರು, ಅಧ್ಯಕ್ಷರು ಸತ್ತೋಗಿದ್ರ, ಅಧಿಕಾರಿಗಳು ಸತ್ತೋಗಿದ್ರ? ಯಾಕೆ ಈ ತಾರತಮ್ಯ? ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನಮಗೆ ಹೋರಾಟದ ಮುಖಾಂತರ ನಮ್ಮ ಸಂಘಟನೆ ವತಿಯಿಂದ ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಆ ವಿಚಾರವಾಗಿ ನಾವ್ ಏನನ್ನ ಹೇಳೋದಕ್ಕೆ ಹೊರಟಿದೀವಿ ಅಂದ್ರೆ, ಎಲ್ಲದಕ್ಕೂ ಸಾರ್ವಜನಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸಿಗ್ಬೇಕು. ಒಂದು ರಸ್ತೆ ಆದ್ರೆ ಇನ್ನೊಂದು ಹಕ್ಕುಪತ್ರಗಳು ಸಿಗ್ಬೇಕು. ಹಕ್ಕುಪತ್ರಗಳಿಲ್ಲ, ಚರಂಡಿಗಳಿಲ್ಲ, ಕಾಡಂಚಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಲೈಟೇ ಇಲ್ಲ. ನನ್ನ ತಾಯಿ ಅಂದ್ರು ಒಬ್ರು, ಈ ಮನೆ ಪಕ್ಕದಲ್ಲಿ ಕತ್ಲೆ ಇದೆ ಸ್ವಾಮಿ, ಕಾಡಿದೆ ಸ್ವಾಮಿ, ನಮ್ಗೊಂದು ಲೈಟ್ ಹಾಕೊಡಿ ಅಂದ್ರೆ ಅಲ್ಲಿರ್ತಕ್ಕಂಥ PDO ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತಾಂಡವಾಡ್ತಾ ಇದೆ. ಯಾಕಂದ್ರೆ ಆ ಪಂಚಾಯಿತಿ ಅಭಿವೃದ್ಧಿ ಆಗ್ದಿಲ್ಲ ಅಂತೇಳಿ, ಕಾಸನ್ನ ತಂದುಕೊಟ್ಟಿಲ್ಲ ಅಂತೇಳಿ, ಅಲ್ಲಿ ಬಜೆಟ್ ಇಲ್ಲ ಅಂತೇಳಿ ಈ 3 ಹಳ್ಳಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆ 3 ಹಳ್ಳಿಗಳಿಗೆ ಅನ್ಯಾಯ ಆಗ್ತದೆ. ಹೆರಿಗೆಯಲ್ಲಿ ಹೆರಿಗೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ಆಪರೇಷನ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಓಡಾಡಕ್ ಆಗ್ತಿಲ್ಲ ರಸ್ತೆಯಲ್ಲಿ. ಆನೆ ರಾತ್ರಿ ಹೊತ್ತು ಕೆಲ್ಸಕ್ಕೆ ಹೋದಂತ ನನ್ನ ಅಣ್ಣ ತಮ್ಮಂದ್ರಿಗೆ ಆನೆಗಳು ಹಚ್ಕೊಬರುತ್ತೋ, ಕರಡಿ ಹಚ್ಕೊಬರುತ್ತೋ, ಚಿರತೆ ಹಚ್ಕೊಂಬರುತ್ತೋ ಅಂತ ಭಯದಲ್ಲಿ ಬದುಕ್ತಾ ಇರ್ತಕ್ಕಂಥ ನನ್ನ ಹಳ್ಳಿ ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅದನ್ನ ಯಾವುದೇ ರೀತಿ ರಾಜಕೀಯ ಮಾಡಬದ್ದೀರಾ, ಸಂಘಟನೆ ವತಿಯಿಂದ ಹೋರಾಟಗಳನ್ನ ನಾವು ಹೋರಾಟಗಳನ್ನ ಮಾಡಿ ಆ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾವು ಬೆಂಬಲವನ್ನ ಕೊಡ್ತೀವಿ. ಮೂಲಭೂತ ಹಕ್ಕುಗಳಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ 7 ದಿನ ಗಡುವು ಏನು ಕೊಟ್ಟಿದ್ದಾರೆ ನಮ್ಮ ನಾಯಕರು, ಆ ಗಡುವಲ್ಲಿ ಈ ಒಂದು ರಸ್ತೆ ಗುದ್ಲಿ ಕಾಮಗಾರಿ ನಡಿಬೇಕು. ನಡೆದಿಲ್ಲ ಅಂದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಘಂಟಾಘೋಷವಾಗಿ ಜೈ ಭೀಮ್. ರಸ್ತೆಗಳು ಮತ್ತೆ ಮೂಲಭೂತ ಸೌಕರ್ಯಗಳು ತಾಲೂಕಿನಲ್ಲಿ ತುಂಬಾ ಅವ್ಯವಸ್ಥೆಗೆ ಒಳಪಟ್ಟಿದೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಪರವಾಗಿ ಸೂಕ್ತವಾದ ಕ್ರಮ ಜರುಗಿಸಿ ಏನದಕ್ಕೆ ಸೊಲ್ಯೂಷನ್ ಇದೆ ಅದನ್ನ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಯಾಕಂದ್ರೆ ಜನ ತುಂಬಾ ಬೇಸತ್ತೋಗಿದ್ದಾರೆ. ಅವರು ಮೊನ್ನೆಲ್ಲ ಯಾರು ಆಕ್ಸಿಡೆಂಟ್ ಹೋಗಿದ್ದಾರೆ, ಅದೆಲ್ಲ ಸೀರಿಯಸ್ ಆಗಿ ಸ್ವಲ್ಪ ಪರಿಗಣಿಸಿ ಸ್ವಲ್ಪ ಅದಕ್ಕೇನು ಸೊಲ್ಯೂಷನ್ ಇದೆ ಅದನ್ನ ದುರಿಸ್ಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಜೈ ಭೀಮ್ ಬಂಧುಗಳೇ, ಇವತ್ತು ಏನಿದೆ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಈ ಸಾಂಕೇತಿಕ ಹೋರಾಟ ಏನು ಹಮ್ಮಿಕೊಂಡಿದ್ದಾರೆ ಅಂದ್ರೆ, ಲಕ್ಷ್ಮೀಪುರ, ಸುಣವಾರ, ಮುತ್ತೂರು, ಅರಳ್ಳಿ ಏನು ರಸ್ತೆ ಮಾರ್ಗ ಏನಿದೆ 20 ವರ್ಷಗಳಿಂದ ಕಾಣದಂತ ಹದಗೆಟ್ಟಿರೋಂಥ ರಸ್ತೆನ ಸರಿಪಡಿಸಿದ್ದಾರೆ ಅಂತ ಕಾರಣ ಈ ಹೋರಾಟ ಹಮ್ಮಿಕೊಂಡಿದ್ದಾರೆ. ಇಷ್ಟು ವರ್ಷ ಅಲ್ಲಿ ಪಂಚಾಯತಿ ಚೇರ್ಮನ್ ಆಗಿ ಇರುವಂತ ಪಂಚಾಯತಿ ಚೇರ್ಮನ್ಗಳು ಇಷ್ಟು ವರ್ಷ ಅವ್ರನ್ನ ಕಾಪಾಡೋಕ್ಕಾಗ್ತಾರೆ. ಇವತ್ತು ಅವ್ರನ್ನ ನನ್ನ ತಾಯಂದಿರ ಅಮಾಯಕ ಮುಗ್ಧೆಯವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಲಿ ಕೈ ಜೋಡಿಸ್ತೀನಿ ಅಂತ ಹೇಳಿ ನಮಗೆ ಭಾಷೆ ಕೊಟ್ಟು ನಮ್ಮ ಜೊತೆಲಿ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನಮ್ಮನ್ನ ದಿಕ್ಕು ತಪ್ಪಿಸಿ ಈ ಹೋರಾಟಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಏನಿದೆಯೋ ಇದನ್ನ 7 ದಿನಗಳಲ್ಲಿ ನಾವು ಅಧಿಕಾರಿಗಳಿಗೆ ತಿಳಿಸೋದು, 7 ದಿನಗಳಲ್ಲಿ ನಮಗೆ ಈ ರಸ್ತೆಗೆ ಕಾಮಗಾರಿ ಮಾಡಿಕೊಡ್ಬೇಕಂತ ನಮ್ಮ ಈ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ನಾನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ನಾವು ಲಕ್ಷ್ಮೀಪುರ ಗೋಪಾಲಪ್ಪ ಅಂತ ಹೇಳ್ಬಿಟ್ಟು ರೈತ ಸಂಘದಿಂದ ಉಪಾಧ್ಯಕ್ಷರಾಗಿದ್ದೀವಿ.
ಈಗ ಈ ರಸ್ತೆ ಕಾಮಗಾರಿ ಬರೀ 20 ವರ್ಷಗಳಿಂದ ಏನೇ ಮನವಿ ಕೊಟ್ರು, ಶಾಸಕರು ಕೊಟ್ರು, ಅಧಿಕಾರಿಗಳು ಕೊಟ್ರು, ಯಾರು ಕ್ರಮ ತಗೊಂಡಿಲ್ಲ. ಇದ್ರ ಹಿಂದಿಂದ ಅಧಿಕಾರಿಗಳು ಶಾಸಕರ ಹತ್ರ ನಮ್ಮ ಊರ್ ಜನ ಎಲ್ಲಾನು ಹೋಗಿ ಕೇಳ್ಕೊಂಡ್ರು ಸಹ ಇಲ್ಲಿ ಯಾರೂ ಬಂದು ರಸ್ತೆ ಬಗ್ಗೆ ಯಾರೂ ಗಮನ ಹರಿಸಿಲ್ಲ, ಅಧಿಕಾರಿಗಳನ್ನು ಹರಿಸಿಲ್ಲ, ನಮ್ಗೆ ಶಾಸಕರು ಯಾರೂ ಹರಿಸಿಲ್ಲ. ಆದ್ರೆ ಈಗ ಹೋರಾಟ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವೊಂದು ರೈತ ಸಂಘ ಮತ್ತೆ KRS ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಒಂದು ಇದು ಹಮ್ಮಿಕೊಂಡಿದ್ದಾಗ ಇಷ್ಟು ವರ್ಷಗಳಿಂದ ನಾನು ಅದಕ್ಕೆ ಯಾರು ಅಧ್ಯಕ್ಷರಾಗಿದ್ರು, ಮೆಂಬರ್ ಆಗಿದ್ರು ಪಂಚಾಯಿತಿಯಲ್ಲಿ, ಅವ್ರು ಯಾಕೆ ಇದಕ್ಕೆ ಗಮನ ಕೊಡಿಲ್ಲ, ಯಾಕೆ ಇಂಟ್ರೆಸ್ಟ್ ತಗೊಂಡಿಲ್ಲ? ಈಗ ಬಂದು ಈಗ ನಾವೊಂದು ಹೋರಾಟ ಇದು ಮಾಡೋದು ನೋಡಿ ಈಗ ಜನ ದಿಕ್ತಪ್ಸಿ ಸಂಘಟನೆಗಳನ್ನ ಚೆದರ್ಸೋದಕ್ಕೆ ಒಂದು ಇದು ಮಾಡ್ತಾ ಇದ್ದಾರೆ. ಈ ತರ ಮಾಡಿ ನಾವು ಕೆಲಸಗಳನ್ನ ಮಾಡಬಾರ್ದು. ನಮ್ಗೆ ರಸ್ತೆ ಆಗ್ಬೇಕು ಫಸ್ಟು. ನಮ್ಮ ಹಳ್ಳಿಗಳಿಗೆ ಜಾಸ್ತಿಯಿಂದ ಇದು ಕಾಡು ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಮತ್ತೆ ಕಾಡೆ ಆನೆಗಳ ದಾವಳಿ ಜಾಸ್ತಿ ಇದೆ. ಅದಕ್ಕೆ ರೈತ ಸಂಘದಿಂದ 2-3 ಸತಿ ಅವ್ರಿಗೂ ನಾವು ರೈಲ್ವೆ ಬ್ಯಾರಿಕೇಡ್ ಹಾಕ್ಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ಅದನ್ನು ಸರಿಪಡಿಸ್ಕೊಡ್ಬೇಕು. ಈ ಕೂಡಲೇ ನಾವು ಈ ಇದರಿಂದನೇ ರಸ್ತೆ ಅತಿ ವೇಗವಾಗಿ ಮುಗಿಸಿ ನಮಗೆ ರಸ್ತೆ ಸರಿಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು PWD ರಸ್ತೆ ಅಂತ ಹೇಳ್ತಾ ಇದ್ದೀರಿ. ನಮ್ದು ಪಂಚಾಯತ್ ರಾಜ್ ಇಲಾಖೆ ಆದ್ರೂ ಪರವಾಗಿಲ್ಲ, ನಾನು ಈ ರಸ್ತೆಗೆ ಬರ್ತೀನಿ, ಬಂದು ಆ ರಸ್ತೆ ವಾಸ್ತುಸ್ಥಿತಿ ತಿಳ್ಕೊಂತೀನಿ. ಜೊತೆಗೆ ನಾನು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಹೋಗ್ತಕ್ಕಂಥ ರಸ್ತೆಗಳ ಬಗ್ಗೆ ಈಗಾಗಲೇ ಎಲ್ಲ ರಸ್ತೆಗಳನ್ನ ನಾವು ಟೋಟಲ್ ಎಷ್ಟು ಕಿಲೋಮೀಟರ್ ರಸ್ತೆ ಹಾಳಾಗಿದೆ, ಎಷ್ಟು ಅಮೌಂಟ್ ಬೇಕಂತೇಳಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. MLA ಸಹಿತ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈಗ ನಮ್ಮ ಮೇಲಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ, ಅವರು ಸಹಿತ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈಗ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈ ವರ್ಷ ಬರ್ತದೆ ಗ್ಯಾರಂಟಿ. ಬಂದಂತ ಕಾಮಗಳನ್ನು ಪ್ರತಿಯೊಂದು ಹಂತವಾಗಿ ಕಾಮಗಳನ್ನು ಕೈಗೊಳ್ತೀವಿ, ಕೆಲಸಗಳನ್ನು ಮಾಡ್ತೀವಿ. ಬಟ್ ಈ ರಸ್ತೆ ಬಗ್ಗೆ ನನಗೆ ನಾಳೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದೇನಾಗಿದೆ ಅಂತ ನಾವು ತಿಳ್ಕೊಂಡು ನಾಳೆನೇ ಕೊಡ್ತೀನಿ ನಿಮ್ಗೆ ಕ್ಲಾರಿಫಿಕೇಶನ್. ಒಂದು ಮಾಹಿತಿ, ಈಗ ಶಾಸಕರು ಪತ್ರ ಬರೆದಿದ್ದಾರೆ. ಯಾವಾಗ 29/7/2025 ಮುಖ್ಯ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ದಕ್ಷಿಣ ವಲಯ ಸಂಪರ್ಕ ಮತ್ತು ಕಟ್ಟಡಗಳು ಬೆಂಗಳೂರು ಇವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದಿನಾಂಕ 4/2/2025 ಸರ್ಕಾರ ಆದೇಶ ಮಾಡಿದೆ. ಏನಂತ ಅದರಲ್ಲಿ ಸೀರಿಯಲ್ ನಂಬರ್ 7ರಲ್ಲಿದೆ. ಸುನವಾರ ಗ್ರಾಮದಿಂದ ಮುತ್ತೂರು, ಲಕ್ಷ್ಮೀಪುರ, ಬಸವನಪುರ ಮಾರ್ಗವಾಗಿ ಅರಳ್ಳಿ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿಗಾಗಿ 4 ಕಿಲೋಮೀಟರ್ಗೆ 32 ಲಕ್ಷ ರೂಪಾಯಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅಲ್ಲ, ನಾನು ಮಾತಾಡ್ಬಿಡ್ತೀನಿ. ಈಗ ಇಷ್ಟು ನಿಮಗೆ ಪತ್ರವನ್ನು ಬರೆದ ಮೇಲೆ 1 ವರ್ಷ ಆಗಿದೆ. 32 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಈಗ 1 ವರ್ಷದಿಂದ ಈ 32 ಲಕ್ಷ ರೂಪಾಯಿ ಅನುದಾನ ಯಾವ ರಸ್ತೆಗಾಗಿದೆಯೋ ಅದೇ ರಸ್ತೆನ ಅಭಿವೃದ್ಧಿ ಮಾಡಿ ಅಂತ ನಾವು ಕೇಳ್ತಿರೋದು. ಆ 1 ವರ್ಷದಿಂದ ಅಭಿವೃದ್ಧಿ ಆದೇಶ ಆದ್ಮೇಲೆ ನೀವು ಯಾಕೆ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಿಲ್ಲ? ಈಗ ಹೋರಾಟಗಾರರು ಬಂದು ನಾವು ರಸ್ತೆ ಕೆಟ್ಟೋಗಿದೆ, ರಸ್ತೆ ಹಾಳಾಗಿದೆ, ಇದನ್ನ ಸರಿಪಡಿಸಿ ಅಂದ್ರೆ ಈಗ ನಾವು ರಸ್ತೆಯ ಸ್ಥಿತಿಗತಿಯನ್ನ ನೋಡ್ತೀವಿ ಅಂತ ಈಗ ಹೇಳ್ತೀರಿ ನೀವು. 1 ವರ್ಷ ಆಗಿದೆ ಸ್ವಾಮಿ. ಇದ್ರ ಹಣ ನನಗೆ ಅನುಮಾನ ಇದೆ. ಈ 32 ಲಕ್ಷ ರೂಪಾಯಿ ಹಣ ಇದೆಯಾ ಇಲ್ವಾ? 1 ವರ್ಷದಿಂದ ಯಾಕೆ ಕಾಮಗಾರಿನ ಕೈಗೆತ್ಕೊಳ್ಳಿಲ್ಲ? 1 ವರ್ಷದಿಂದ ನೀವು ನಿದ್ದೆ ಮಾಡ್ತಿದ್ರಾ ಅಂತ ಯಾಕೆ ಅನುಮಾನ ಕಾಡ್ತದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೊನ್ನೆ ಒಂದು ಆದೇಶ ಮಾಡಿದ್ರು, ಸರ್ಕಾರಿ ಅಧಿಕಾರಿಗಳು 10 ಗಂಟೆ ಕಚೇರಿಗೆ ಇರ್ಬೇಕು ಅಂತ. 10:15 ಆಗಿದೆ, ಅಧಿಕಾರಿಗಳು ಬಂದಿಲ್ಲ. ನಾವು ಹೋರಾಟಗಾರ ಧಿಕ್ಕಾರ ಕೂಗ್ತಿದ್ದೀವಿ, ಇಲ್ಲಿ ಒಬ್ರು ಇಲ್ಲ. ಸರ್ ಬರ್ತಾವ್ರೆ, ಅಲ್ಲಿ ಬರ್ತಾವ್ರೆ, ಇಲ್ಲಿ ಬರ್ತಾವ್ರೆ, ಅವ್ರ PAಗಳು ಹೇಳ್ತಾರೆ. ಹಂಗಾಗಿ ಆ ಹಣ ಇದೆಯಾ ಇಲ್ವಾ ಅದು ಸ್ಪಷ್ಟತೆ ಕೊಡಿ ನಮ್ಗೆ. ಈಗ ತಾವ್ ಹೇಳಿದ್ರಿ ಅಧಿಕಾರಿಗಳು 10:30 ಬರಲ್ಲ ಅಂತ. ನಾವು SIR ಡ್ಯೂಟಿ ದೃಷ್ಟಿಯಿಂದ ಅವ್ರನ್ನೆಲ್ಲ ಬೆಳಗ್ಗೆ ವ್ಯವಸ್ಥೆ ಮಾಡಿ ಬಂದೀವಿ. 10:30 ಇಲ್ಲಿ ಬಂದಿದ್ದೀವಿ. ನೀವು ಇಲ್ಲಿದ್ರೆ ನಾವು ಒಳಗಂತಿದ್ದೆ. ಈಗ ಇನ್ನೊಂದು ಕೆಲಸ ಅಂದ್ರೆ ತಾವೇ ಹೇಳಿದ್ರಿ, ಈಗ ಶಾಸಕರು PWD CEಗೆ ಲೆಟರ್ ಬರೆದಿದ್ದಾರೆ ಅಂತ. ಶಾಸಕರು ಗಮನಕ್ಕೆ ಬಂದಿದೆ ರಸ್ತೆಗಳೆಲ್ಲ ಹಾಳಾಗಿರೋದು. ಆ ದೃಷ್ಟಿಯಿಂದ ಅವರು ಸಹ ಸರ್ಕಾರಕ್ಕೆ ನಮ್ಮ PWD ಇಲಾಖೆಗೆ ಬರೆದಾರೆ. ನಮ್ದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ಇಲಾಖೆ, ನಮ್ದು ನಮ್ಮ PWD ಇಲಾಖೆ ಅಲ್ಲಿ ಬರುತ್ತೆ ಸರ್. IB ಹತ್ರ ಬರುತ್ತೆ ಅದು ಸರ್. ಅದು ಅಲ್ಲಿ ಬರ್ದಾರೆ, ಅಲ್ಲಿ ಬರ್ದಾರೆ. ಈ ಬಸವನಪುರ ಲಕ್ಷ್ಮೀಪುರ ರಸ್ತೆ ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಸರ್? PWD ನಮ್ಗೆ ಬರ್ತದೆ. ನಿಮಗೆ ಬರೋದ್ರಿಂದ ಈ ಹಣ ಮಂಜೂರಾಗಿರೋ ಹಣ ಇದೆಯಾ? ನಮ್ಮ ಇಲಾಖೆಗೆ ಬಂದಿಲ್ಲ ಸರ್, PWD ಇಲಾಖೆಗೆ ಅಂತ ಹೇಳ್ತಾ ಇದ್ದಾರೆ. ನಾನು ವಿಚಾರ ಮಾಡ್ತೀನಿ, ಹಣ ಇದೆಯಾ ಅದಕ್ಕೆ ಕೇಳ್ತೀನಿ. ನೀವು ಅದನ್ನ ಕೇಳಿ, ವಿಚಾರ ಮಾಡಿ ಅದನ್ನ ಕೇಳಿ ತುರ್ತಾಗಿ ಈ ರಸ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿ. ನೀವು ತುರ್ತಾಗಿ ರಸ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿ ಅಂದ್ರೆ ನಿಮ್ಗೆ 7 ದಿನಗಳ ಗಡುವು ಕೊಡ್ತೀವಿ.
ಸಂಘಟನೆ ಕಡೆಯಿಂದ ನಾವು 7 ದಿನಗಳ 1 ವಾರ ಕಾಲಾವಕಾಶ ಕೊಡ್ತೀವಿ. ಓಕೆ, ಆಯ್ತು. 1 ಇದ್ರಾಗೆ ವಾರದ ಕಾಲಾವಕಾಶ ಯಾಕೆ ನಿಮ್ಗೆ ದೀರ್ಘಾವಧಿ ಕೊಡೋಲ್ಲ ಅಂದ್ರೆ ಆ ಭಾಗದಲ್ಲಿ ಗರ್ಭಿಣಿಯರು, ವೃದ್ಧರು, ಮಕ್ಕಳು ಓಡಾಡಕ್ಕಾಗಲ್ಲ. ಹಗಲು ಹೊತ್ತು ರಸ್ತೆಗೆ ಬಂದ್ರೆ ಪ್ರಾಣ ಭಯ, ರಾತ್ರಿ ಹೊತ್ತು ಮನೆಗಳಿದ್ರೆ ಪ್ರಾಣಿಗಳ ಭಯ. ಹಿಂಗಾಗಿ ನಿಮಗೆ 7 ದಿನಗಳ ಒಳಗಡೆ ನೀವು ಕಾಮಗಾರಿನ ಪ್ರಾರಂಭಗೊಳಿಸಿಲ್ಲ ಅಂದ್ರೆ ನಿಮ್ಮ ಕಚೇರಿಗೆ ಬೀಗ ಹಾಕಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕುತ್ಕೊಳ್ತೀವಿ. ಇದನ್ನ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ PWD ಇಲಾಖೆಗೆ ಅಂದ್ರದಕ್ಕೆ ನಾನು ಇವತ್ತು ವಿಚಾರ ಮಾಡ್ತೀನಿ, ಯಾವ ಇಲಾಖೆಗೆ ಬರ್ತೈತೆ ದುಡ್ಡು, ಯಾವ ಇಲಾಖೆಗೆ ಬಂದಿದೆ ಅಂತ ತಿಳ್ಕೊಂಡು ನಿಮ್ ನಂಬರ್ ಕೊಟ್ಟವ್ರಿ ನನಗೆ, ನಿಮಗೆ ಮಾತಾಡ್ತೀನಿ. ನಾವೇ ಬರ್ತಿರ್ತೀವಿ, ದೂರ ಕಣ, ನಂಬರ್ ಕೊಟ್ಟು ಫೋನ್ ಮಾಡಿಸ್ಕೊಳ್ಳೋರಲ್ಲ. ಈ ಪೇಪರ್ ಏನಾಯ್ತು ಅಂತ ಕೇಳೋರು ನಾವು. ನಾಳೆನೇ ಬನ್ನಿ ನಾವು ಈ ಪೇಪರ್ ನಂಬರ್ ಕೊಟ್ಟು ನೀವು ಫೋನ್ ಕಾಯೋರಲ್ಲ.